ಅಂತೇಳಿ ಇವ್ರ ಅಕ್ಕನ ಅಳಿಯ ಮತ್ತು ಇವಾಗ ಅಳಿಯ ಅದಕ್ಕೆ ಇವ್ರು ಅಳಿಯ ಅಂತೆ. ನಾನು ಇವ್ರು ನೋಡಿದಂಗೆ ನಿಮ್ಮಂಗೆ ಇದ್ರು, ನಿಮ್ಮಂಗೆ ನೋಡಿದಂಥ ಎಲ್ಲ ಅನುಭವ ನನಗೆ. ಇವ್ರ ಥರ ಇವ್ರು ನಿಮ್ಮ ಥರನೇ ಜೊತೆಗೆ ಎಲ್ಲ ಅಡ್ಡಾಡಿದ್ರು ವಾತಾವರಣ. ಅದೇನೋ ಕೆಟ್ಟಗಳಿಗೆ ಏನೋ ವಿಚಾರ ಆಗಿ ಒಂದು ಈ ಥರ ಸ್ಥಿತಿಲಾಯಿತು, ಅದು ಸಹಿತ ನಾನು ಕಣ್ಣಿಗೆ ನೋಡಿರೋದು. ಇನ್ನೇನು ಹಾಗೆನೆಸ್ ಇಲ್ಲ ಅಂತ ನಿಸ್ತಂತಿದೆ, ಅದನ್ನು ಬಯಸ್ತೇನೆ. ಇಲ್ಲ ಅಂತ ಸಂದರ್ಭ ಸಹಿತನೂ ಸೃಷ್ಟಿಯಾಗಿ ಭಗವಂತ ಮರುಜನ್ಮ ಕೊಟ್ಟ. ಆ ಸಂದರ್ಭ ನಾನು ನೋಡೋದು ಇನ್ನೂ ಕಣ್ಣಾಗಿದೆ, ಚಿಕ್ಕವನು ಇನ್ನೂ ಕಣ್ಣಾಗಿ ನೆನಪಿದೆ. ಮತ್ತು ಮರುಜನ್ಮ ಕೊಟ್ಟಾಗ ಭಾಳ ವಿಶೇಷವಾಗಿ ಬಂದರು. ಎಷ್ಟು ಕಷ್ಟ ಅಂದರೆ ಏನು ಇವತ್ತು ಭಾಳ ಮುಖ್ಯವಾಗಿ ಇವತ್ತು ಈ ಸ್ಥಾನದಾಗೆ ನಾವು ಇವ್ರನ್ನ ನೆನೆಸ್ತಾ ಇದ್ದೀವಿ ಅಂದರೆ ಇಬ್ಬರಿಗೆ ನೆನೆಸಲೇಬೇಕು. ಅವ್ರ ತಂದೆ ಮಹೇಶ್ವರ ಕೆಟ್ಟ ಮತ್ತು ಎಷ್ಟು ಕಷ್ಟ ಜೀವಿಗಳು ಅಂದರೆ ಅಷ್ಟು ಕಷ್ಟ ಜೀವಿ ಇದ್ರೂ ಊರಿಗೋಸ್ಕರ ಸೇವೆ ಮಾಡ್ತಾ ಇದ್ದಂಥ ಒಂದು ಹಿರಿಯರು. ಇಡೀ ಬಾಬೂರಿಗೆ ನಾನು ನೋಡಿದ ಪ್ರಕಾರ ಅನುಭವ ಇರ್ತದೆ, ಹಿರಿಯವರವರು ಗೊತ್ತು, ಅದು ನಾನು ನೋಡಿದ ಪ್ರಕಾರ ಇರ್ತೇನೆ. ಆ ಹಿರಿಯ ಕಷ್ಟ ಜೀವಿ ಇಡೀ ಊರಿಗೆ ಸಹಾಯ ಆಗಬೇಕು ಅನ್ನೋಕ್ಕೋಸ್ಕರ ಭಾಳ ಕಷ್ಟ ಶ್ರಮ ಆಗ್ತಾಯಿದ್ರು. ಇವರು ಒಂದು ಏನು ಆ ಒಂದು ಪರಿಸ್ಥಿತಿಯಲ್ಲಿ ಎಚ್ಚರವಿಲ್ಲದಾಗೆ ಇದ್ರಲ್ಲ, ಆ ಟೈಮಲ್ಲಿ ಇವ್ರನ್ನ ಆರಾಮ ಮಾಡಬೇಕಂತಂದೇಳಿ ಎಷ್ಟು ಹೋರಾಟ ಮಾಡಿದಂಥ ವ್ಯಕ್ತಿ ಅಂದರೆ, ಇವ್ರಿಗೊಂದು ಆರಾಮಾದ್ಮೇಲೆ ಇವ್ರಿಗೊಂದು ಜೀವ ಬರಬೇಕು, ಇವರ ಬಾಳಿನಲ್ಲಿ ಒಂದು ಬೆಳಕು ಆಗಬೇಕು ಅಂತ ಭಾಳ ಶ್ರಮ ಹಾಕಿ ಎಷ್ಟು ಹೋರಾಟ ಮಾಡಿ ಕಷ್ಟಪಟ್ಟು ಒಂದು ಶಿಕ್ಷಕ ವೃತ್ತಿ ಕೊಡಬೇಕು ಅಂತಂದರೆ ಶ್ರಮ ಹಾಕಿ ಕೊನೆಗೆ ಭಗವಂತನ ಆಶೀರ್ವಾದದಿಂದ ಶಿಕ್ಷಕಿಯಾಗಿ ಅವ್ರು ನೇಮಕ ಮಾಡಿಸಿ ನಮ್ಮೂರಲ್ಲೇ ಇರಬೇಕು ಅನ್ನೋದು ಮನವರಿಕೆ ಮಾಡಿಕೊಂಡು ನಿಮ್ಮೂರಲ್ಲೇ ಒಂದು ಶಿಕ್ಷಕಿಯಾಗಿ ಆಯ್ಕೆ ಮಾಡಿಸಿ ಈ ಊರಿನ ಜನಗಳಿಗೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಡ್ಬೇಕಂತ ಆ ಶ್ರಮ ಹಾಕಿದಂಥ ವ್ಯಕ್ತಿ ಹಿರಿಯರು ಏನು ಅಜ್ಜ ಇದ್ರಲ್ಲ, ಆ ಅಜ್ಜ ಮತ್ತು ಅಜ್ಜಿ ಇಬ್ಬರಿಗೂ ನಾನು ಫಸ್ಟು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಅಲ್ಲಿಂದ ಅವ್ರು ಏನು ಶಿಕ್ಷಕ ವೃತ್ತಿಯನ್ನು ಏನು ಆರಂಭ ಮಾಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾದಾನ ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಎಲ್ಲೆಲ್ಲಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಿಲ್ಲ. ಈ ದೇಶ ವಿದೇಶದಲ್ಲಿ ಇರ್ಬೋದು, ಯಾವ್ಯಾವ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ಬೋದು. ಯಾಕಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ನೀವು ಇಷ್ಟೆಲ್ಲ ಮಾತ್ರ ಸಿಗ್ತಾ ಇರ್ತಿರಲ್ಲ. ಆದರೆ ಅವರು ನೆನೆಸ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಅವ್ರ ಬಾಳಲ್ಲಿ ಬೆಳಗ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭ ಇವತ್ತು ನೆನೆಸ್ಕೊಂಬರ್ತಾರೆ. ಆಮೇಲೆ ಇವರಿಗೆ ಸಹಾಯ ಮಾಡಿದಂಥ ಈ ಶಾಲೆ ಹಳೆಯ ಏನು ಶಿಕ್ಷಕರಿಂದಾಗಲಿ ಮತ್ತು ಊರಿನ ಒಂದು ವ್ಯಕ್ತಿಗಳು ಇದ್ರಲ್ಲ, ಅವ್ರು ಭಾಳಷ್ಟು ಇವರಿಗೆ ಸಪೋರ್ಟ್ ಮಾಡಿದರು. ಅಷ್ಟು ಶ್ರಮ ಹಾಕಿ ಇಡೀ ಊರಿ ಜನನೇ ಒಂದು ಇವರಿಗೆ ಶ್ರಮ ಹಾಕಿ ಸಹಕಾರ ಕೊಟ್ಟು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಎದುರಿಗೆ ಒಂದು ಹತ್ರ ಇರಲಿನ ಕೊಟ್ಟು ಇವರು ಶಿಕ್ಷಕ ಒಂದು ವೃತ್ತಿಯನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕೊಟ್ಟಾಗ ನಮ್ಗೆ ಅವೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಇಂಥ ಕಷ್ಟ ನಡೆಯೋಕ್ಕಾಗದೇ ಇರೋಂಥ ಇವರು ನಮ್ಮೂರಲ್ಲಿ ಯೋಚನೆ ಮಾಡ್ತಾಯಿದ್ವಿ. ಟೀಚರ್ ಹೆಂಗೆ ಪಾಠ ಮಾಡ್ತಾರೆ, ಹೆಂಗೆ ದಿವಸ ಹೋಗ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎದ್ದಳಕ್ಕಾಗಲ್ಲ ಅಂತ ಪರಿಸ್ಥಿತಿ. ಅಂಥದ್ದಲ್ಲಿ ಇವತ್ತು ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿ ಇವತ್ತು ಭಾಳ ಬೆಳಕಿ ಎಲ್ಲರಿಗೂ ಒಂದು ಕೊನೆಯ ಒಂದು ದಿನ ಮುಗಿಸಿ ತಮ್ಮ ಒಂದು ನಿವೃತ್ತಿ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ ದಿನ ಸಹ ಅವರು ಇದೇ ರೀತಿ ಆರೋಗ್ಯ ಐಶ್ವರ್ಯವನ್ನು ಪಡ್ಕೊಂಡು ಹೆಚ್ಚಿನ ಅವ್ರು ಹೇಳಿದ್ರಲ್ಲ, ಹಳೆ ತಮ್ಮ ಮಕ್ಕಳು ಹೇಳಿದರು ತಮ್ಮ ಒಂದು ಸಮಯವನ್ನು ಅವ್ರ ಕಲೆ ಹೇಳಿದ್ರಲ್ಲ. ಪ್ರತಿಯೊಂದು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯೂಟ್ಯೂಬಲ್ಲಿದೆ. ಎಂತಿಂಥ ಒಂದು ಸಣ್ಣ ಪೇಪರಲ್ಲಿ ಸಹಿತ ಒಂದು ತೊಟ್ಲ ಮಾಡಿ ಅವರು ಕೊಡ್ತಾಯಿದ್ರು. ಅಂಥ ಕಲೆ ಭಾಳಷ್ಟಿದೆ ಅವ್ರತಕ್ಕೆ. ಅಂಥ ಕಲೆಯನ್ನು ಅವರು ಮಕ್ಕಳಿಗೆ ಕೊಡ್ತಂತ ಮತ್ತು ಆನ್ಲೈನ್ ಟ್ಯೂಷನ್ ಟೈಪು ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು. ಈ ಥರ ಒಂದು ಕಾಲ ಕಳೆಯೋಕೆ ಮನುಷ್ಯನಿಗೆ ಸಮಯ ಸಾಲದು. 24 ತಾಸು ನಮಗೆ ಅದರಲ್ಲಿ 8 ತಾಸು ಮಲಗ್ತಾನೆ, 8 ತಾಸು ಟೈಮ್ ಪಾಸ್ ಮಾಡ್ತೀವಿ, 8 ತಾಸು ನಾವು ಏನು ಜೀವನ ಮಾಡ್ತೀವಲ್ಲ, ಆ 8 ತಾಸು ಕಳೆಯೋಕ್ಕೂ ಇವರಿಗೆ ಈಗ ಹಿಂದಿನ ದಿನಗಳಲ್ಲಿ ಅನುಭವ ಚೇಂಜಸ್ ಆಗುತ್ತೆ. ಆ 8 ತಾಸನ್ನು ಭಾಳ ಸುಖವಾಗಿ ಅವರು ಕಮ್ಯುನಿಕೇಷನ್ ಮತ್ತು ಈ ಹೆಂಗೆ ಮಕ್ಕಳ ಜೊತೆ ಕಮ್ಯುನಿಕೇಷನ್ ಇದ್ದಲ್ಲ, ಅದೇ ಥರ ಬೇರೆ ರೀತಿಯಿಂದ ಕಮ್ಯುನಿಕೇಷನ್ ಮಾಡ್ಕೊಂಡು ಅವರು ಮುಂದೆ ನಡೆಸ್ಕೊಂಡು ಹೋಗಲಿ. ಪ್ರತಿಯೊಬ್ಬರಿಗೂ ಇದೇ ರೀತಿ ಮಾರ್ಗದರ್ಶನ ಆಗಲಿ. ಮತ್ತು ನಾವೆಲ್ಲರೂ ಸದಾ ನಿಮ್ಮನ್ನು ನೆನೆಸ್ಕೊಂಡು ಮುಂದೆ ಏನು ನೀವು ಹಾಕ್ಕೊಟ್ಟಿದ್ದಲ್ಲ ಅದೇ ಥರ ಇಲ್ಲವೆಲ್ಲ ಹೋಗ್ತೀವಿ ಅಂತಂದು ಕೆಟ್ಟಂತ ಎಲ್ಲರಿಗೂ ನೆನೆಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದ.